ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ರಚನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ನಾವಿವತ್ತು ಕ್ರ್ಯಾಬ್ಸ್ ಫ್ರೈ ಮಾಡೋದನ್ನು ಹೇಳ್ಕೊಡ್ತಾ ಇದ್ವಿ. ಅಂದರೆ ಸ್ವಲ್ಪ ಲೈಟಾಗಿ ಕರಿ ಥರ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಕ್ರ್ಯಾಬ್ಸ್ ಅಂದರೆ ಏಡಿ, ನಾವು ಕನ್ನಡದಲ್ಲಿ ಏಡಿ ಅಂತೀವಿ, ಇಂಗ್ಲೀಷಲ್ಲಿ ಕ್ರ್ಯಾಬ್ಸ್. ಕನ್ನಡದ ಬರಲಿಲ್ಲದವರಿಗೆ ಕ್ರ್ಯಾಬ್ಸ್ ಅಂದರೆ ಅರ್ಥ ಆಗುತ್ತೆ. ಬನ್ನಿ ಮಾಡೋದನ್ನು ಹೇಗೆ ನಿಮ್ಗೆ ಹೇಳ್ಕೊಡ್ತೀನಿ. ಸ್ವಲ್ಪ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಪಾತ್ರೆಗೆ ಹಾಕಬೇಕು. ಅದಕ್ಕೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅದಾದಮೇಲೆ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಈರುಳ್ಳಿ ಜೊತೆಗೆ ಅದು ಚೆನ್ನಾಗಿ ಬೇಯಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ ಸ್ವಲ್ಪ ಹೋಗಬೇಕು, ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಅದಕ್ಕೆ ಸೇರಿಸ್ಕೊಬೇಕು. ನೋಡಿ, ನಾನು ಚಿಕ್ಕದಾಗಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಸೇರಿಸ್ತಾ ಇದ್ದೀನಿ. ಏಡಿ KG 500 ರೂಪಾಯಿ ಇತ್ತು, ಅದಕ್ಕೆ ನಾವು ಅರ್ಧ KG ತೊಗೊಬಂದಿದ್ದೀವಿ. ಚೆನ್ನಾಗಿದೆ, ಇದು ಸಮುದ್ರದ ಏಡಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಸ್ವಲ್ಪ ಮುಚ್ಚಿಟ್ರೆ ಸ್ವಲ್ಪ ಮೆತ್ತಗೆ, ಟೊಮೆಟೊ ಎಲ್ಲ ಮೆತ್ತಗೆ ಬೇಯಬೇಕು, ಆ ಥರ ಫ್ರೈ ಮಾಡಬೇಕು. ನೋಡಿ, ಇವಾಗ ನಾನು ಸ್ವಲ್ಪ ಮುಚ್ಚಿಟ್ಟಿದ್ದೆ, ಇವಾಗೆಲ್ಲ ಮೆತ್ತಗೆ ಬೆಂದಿದೆ ಟೊಮೊಟೊ. ನೋಡಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಇದು ರುಬ್ಬಿರೋ ಮಸಾಲೆ. ಈ ಮಸಾಲೆಗೆ ಕಾಯಿ, ಸ್ವಲ್ಪ ಮೆಣಸು, 1 ಚಮಚ ಜೀರಿಗೆ ಮತ್ತು ಅರಿಶಿನ, ಖಾರದ ಪುಡಿ, ಹಾಗೆ ಧನಿಯಾ ಪುಡಿ, ಇಷ್ಟನ್ನು ಹಾಕಿ ನಾನು ರುಬ್ಕೊಂಡಿದ್ದೀನಿ. ನಾನು ಅದನ್ನು ರುಬ್ಬಿರೋ ವಿಡಿಯೋನ ಸ್ಕಿಪ್ ಆಗಿದೆ, ಹಾಕಿಲ್ಲ. ಇದಕ್ಕೇನು ಜಾಸ್ತಿ ಮಸಾಲೆ ಬೇಡ, ಅಷ್ಟಾಕಿ ಇದು ಚೆನ್ನಾಗಿ ಕುದಿಬೇಕು. ನಂತರ ಸ್ವಲ್ಪ ಗರಂ ಮಸಾಲ, ನಾನು ಇದಕ್ಕೆ ಚಕ್ಕೆ ಲವಂಗ ಆ ಥರ ಏನೂ ಹಾಕ್ಕೊಂಡಿಲ್ಲ, ಗರಂ ಮಸಾಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕ್ರ್ಯಾಬ್ಸು ಅಂದರೆ ತುಂಬ ಚೆನ್ನಾಗಿರುತ್ತೆ, ಸೀ ಫುಡ್ ಅಂತಾರಲ್ವ ಆ ಥರ. ಇದು ರುಚಿಯಾಗಿ ಬರುತ್ತೆ. ಈ ಏಡಿ ಮಾಂಸ ತಿನ್ನೋದಕ್ಕಿಂತ ಏಡಿ ಸಾಂಬಾರು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಘಮ 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 ಅನ್ನುತ್ತೆ. ನೋಡಿ, ನಾನು ಅದು ಸ್ವಲ್ಪ ಚೆನ್ನಾಗಿ ಕುದ್ದಾದಮೇಲೆ ಏಡಿನ ಕ್ಲೀನ್ ಮಾಡಿ ತೊಳೆದಿಟ್ಟಿರೋ ಏಡಿನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲದರಲ್ಲಿ ನಾನು ಸ್ವಲ್ಪ ನೀರು ಥರ ಕಾಣಿಸ್ತಾ ಇದೆ ಅಲ್ವಾ, ನಾನು ಇವಾಗ ಅದೊಂದಿಷ್ಟು ಬೆಂದು ಬರೋಷ್ಟೊತ್ತಿನಲ್ಲಿ ಅದು ಸ್ವಲ್ಪ ಡ್ರೈ ಆಗುತ್ತೆ. ಸ್ವಲ್ಪ ಗಸಿ ಥರ ಮಾಡ್ಕೊಂಡಿದ್ದೀನಿ. ಏಡಿ ಹೀಟ್ ಜಾಸ್ತಿ ಅಲ್ವಾ, ಅದಕ್ಕೆ ನಾನು ಕಾಯಿ ರುಬ್ಬಿ ಹಾಕಿದ್ದೀನಿ. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಂಡು ತಿನ್ಬೋದು. ರುಚಿಗೆ ನಿಮಗೆ ಎಷ್ಟು ಬೇಕು ಖಾರ, ಸ್ವಲ್ಪ ಏಡಿ ಸಾಂಬಾರಿಗೆ ಸ್ವಲ್ಪ ಖಾರ ಮುಂದೆ ಇರಬೇಕು. ಖಾರ ಸ್ವಲ್ಪ ಮುಂದೆ ಮಾಡಿ, ಯಾಕಂದರೆ ಏಡಿ ಸಾಂಬಾರು ಸ್ವಲ್ಪ ಸಿಹಿ ಬರುತ್ತೆ. ಸಿಹಿ ಅಂದರೆ ಈ ಮಕ್ಕಳಿಗೆ ಸಿಹಿ ಹೊಡಿಯುತ್ತೆ. ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ, ದೊಡ್ಡವ್ರಿಗೆ ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ. ಸ್ವಲ್ಪ ಖಾರ ಮುಂದಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಅದೊಂಥರ ರುಚಿಯಾಗಿ ಇರುತ್ತೆ. ನಾವು ಹೆಂಗೆ ಅಂದರೆ, ನಾವು ಪುಳಿಯೋಗರೆ ಮಾಡಿದಾಗ ಒಂದಿಷ್ಟು ಬೆಲ್ಲ ಹಾಕ್ತೀವಲ್ಲ, ಆ ಥರ ಟೇಸ್ಟ್ ಕೊಡುತ್ತೆ. ಅಂದರೆ ಇದಕ್ಕೆ ಹುಳಿ ಹಾಕ್ತಾಯಿಲ್ಲ, ಟೊಮೊಟೊ ಅಷ್ಟೇ ಹಾಕಿದ್ದೀನಿ. ನೋಡಿ, ನೀವು ಮನೇಲಿ ಮಾಡಿ ಮಕ್ಕಳಿಗೆ ಮಾಡಿಕೊಡಿ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಅವಾಗವಾಗ ತರ್ತಾ ಇರ್ತೀವಿ, ಮಾಡ್ತಾಯಿರ್ತೀವಿ. ನೋಡಿ, ಇವಾಗ ಪ್ಲೇಟ್ ಮುಚ್ಚಿ ನಾನು ಬೇಯಿಸೋಕ್ಕಿಟ್ಟಿದ್ದೀನಿ. ಏಡಿ ಇವಾಗ ಹಾಕಿ ಮಿನಿಮಮ್ 15 ನಿಮಿಷ ಆಗಿದೆ, 15 ನಿಮಿಷ ಬೇಯಿಸಿದ್ದೀನಿ. ಇದು ಮೀನು ಸಾಂಬಾರು ಥರನೇ, ಆದರೆ ಮೀನು ಒಂದು 10 ನಿಮಿಷ ಸಾಕು, ಬೆಂದುಬಿಡುತ್ತೆ. ನಾನು 15 ನಿಮಿಷ ಬೇಯಿಸಿದ್ದೀನಿ, ಯಾಕಂದರೆ ಇದೆಲ್ಲ ಏಡಿದು ಸಿಪ್ಪೆ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದಕ್ಕೋಸ್ಕರ. ನೋಡಿ, ಏಡಿ ಬೆಂದಾಗ ನೋಡಿ ಎಷ್ಟು ಕೆಂಪು ಕಾಣಿಸ್ತಾ ಇದೆ, ಬೆಂತು ಅಂದರೆ ಸಾಕು. ಅದು ನೋಡಿ, ಅದ್ರ ಮೇಲಿಂದ ಶೆಲ್ಲುಗಳು ನೋಡಿ ಯಾವ ಥರ ಕೆಂಪು ಕಾಣಿಸ್ತಾ ಇದೆ. ನೀವು ಅಷ್ಟೇ ಮನೆಗೆ ತಂದು ಮಾಡಿಕೊಂಡು ತಿನ್ನಿ, ಮಕ್ಕಳಿಗೂ ಮಾಡಿಕೊಡಿ. ನೋಡಿ, ಅದ್ರ ಕೈ ನೋಡಿ ಎಷ್ಟು ಕೆಂಪಗಾಗಿದೆ. ಅದೇ ಥರನೇ ಪ್ರತಿಯೊಂದು ಭಾಗನೂ ಅದು ಕೆಂಪು ಬರುತ್ತೆ, ಬೆಂದಾಗ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಯಾವ ಥರ ಕುದೀತಾ ಇದೆ. ಇದು ಆಲ್ಮೋಸ್ಟು ಮುಕ್ಕಾಲು ಭಾಗ ಆಗಿದೆ, ಇನ್ನೊಂದು 5 ನಿಮಿಷ ನಾನು ಬೇಯಿಸ್ತಾ ಇದ್ದೀನಿ. ಮಿನಿಮಮ್ 15 ನಿಮಿಷ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಅದು ಬೆಂದಾಗ ಮಾಂಸ ಒಳಗಡೆ ಚೆನ್ನಾಗಿತ್ತು, ಸ್ಮೂತಾಗಿ ವೈಟಿಗಿರುತ್ತೆ. ನಮ್ಮನೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ನಾವು ಯಾವಾಗಲೂ ತಂದು ಮಾಡ್ತಿರ್ತೀವಿ, ಅದರಿಂದ ತಿಂತಾರೆ. ಸ್ಟಾರ್ಟಿಂಗ್ ಅವ್ರು ತಿನ್ನೋರಿಗೆ ಒಂದು ಸ್ವಲ್ಪ ಇರ್ಸು ಮುರ್ಸು ಆಗ್ಬೋದು, ಅಂದರೂ ಏಡಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ಹತ್ರ ಹಂಚ್ಕೊತಾ ಇರಿ. ನೋಡಿ, ಏಡಿ ಸಾಂಬಾರಾಗಲೇ ರೆಡಿಯಾಗಿದೆ. ನೋಡಿ, ಇಷ್ಟೇ, ಜಾಸ್ತಿ ಏನು ಮಸಾಲೆ ಬೇಡ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನೇನು ಬಟ್ಲಿಗೆ ಹಾಕಿ ತೋರಿಸ್ತಿಲ್ಲ, ಹಾಗೆಯೇ ತೋರಿಸ್ತಾ ಇದ್ದೀನಿ.
ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.